ಕಾರ್ ತೊಗೋಬೇಕು ಅನ್ನೋದು ಎಷ್ಟೋ ಮಿಡಲ್ ಕ್ಲಾಸ್ ಜನದ ಕನಸಾಗಿರುತ್ತೆ. ಅದು ಕೂಡ ಹೊಸ ಕಾರ್ ತೊಗೋಬೇಕು ಅನ್ನೋದು ತುಂಬ ಜನದ ಆಸೆ ಕೂಡ. ಮನೆಗೆ ಒಂದು ಕಾರ್ ತೊಗೋಬೇಕು ಅಂದಾಗ ಎಷ್ಟೋ ಫ್ಯಾಮಿಲಿಲಿ ₹1 ಕೂಡ ಜಾಸ್ತಿ ಖರ್ಚು ಮಾಡದಿರೋಷ್ಟು ಟೈಟ್ ಬಜೆಟಲ್ಲಿರ್ತಾರೆ. ಈ ಥರ ಇದ್ದಾಗ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ನೆಸೆಸಿಟಿ ಫೀಚರ್ಸ್, ಪ್ರಾಕ್ಟಿಕ್ಯಾಲಿಟಿ, ಡೀಸೆಂಟ್ ಪವರ್ ಜೊತೆ ಕಿಲ್ಲರ್ ಲುಕ್ ಇರುವಂಥ ಸೇಫರ್ ಕಾರ್ ಫ್ಯಾಮಿಲಿಗೆ ಬೇಕು ಅನ್ನೋರಿಗೆ ಇವತ್ತೊಂದು ಕಾರ್ ರಿವ್ಯೂ ಮಾಡ್ತಾ ಇದ್ದೀನಿ. ಇಟ್ಸ್ ನನ್ ಅದರ್ ದ್ಯಾನ್ ರೆನಾಲ್ಟ್ ಕೈಗರ್ ಗೈಸ್. ದಿಸ್ ಇಸ್ ದ ಸೆಕೆಂಡ್ ಟಾಪ್ ವೇರಿಯಂಟ್, ಟೆಕ್ನೋ ವೇರಿಯಂಟ್, ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ವೇರಿಯಂಟ್ ಟು ಬೈ. ಯಾಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಬಿಕಾಸ್ ಫಸ್ಟ್ ಇದರಲ್ಲಿ ಏನೆಲ್ಲ ಫೀಚರ್ಸ್ ಬರುತ್ತೆ ತಿಳ್ಕೊಂಡು ಪ್ರೈಸ್ ಜೊತೆ ಕಂಪೇರ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ ಯಾಕೆ ಇದನ್ನ ಬೆಸ್ಟ್ ವೇರಿಯಂಟ್ ಟು ಬೈ ಅಂದೆ ಅಂತ ಅನ್ನೋದು. ನೀವು ಯಾವುದಾದ್ರು ರೆನಾಲ್ಟ್ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಬೇಕು, ಅಥವಾ ರೆನಾಲ್ಟ್ ಕಾರ್ಸ್ ಯಾವುದೇ ಟೈಪ್ ಆಫ್ ಆಕ್ಸೆಸರೀಸ್ ಹಾಕ್ಸ್ಕೋಬೇಕು ಅಂತಂದರೂ ಯಶವಂತಪುರಲ್ಲಿರೋ ಟ್ರೈಡೆಂಟ್ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಕಾರ್ ರಿವ್ಯೂ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಕೀಯಿಂದ ಸ್ಟಾರ್ಟ್ ಮಾಡೋಣ. ಕೀ ಆ್ಯಕ್ಚುಲಿ ಈ ಥರ ಇದೆ, ನೋಡ್ತಿರ್ಬೋದು. ಟಾಪ್ ಎಂಡಲ್ಲಿ ಏನು ಬರುತ್ತೆ ಸೇಮ್ ಇದೇ ಕೈಂಡ್ ಆಫ್ ಕೀನೇ ಕೊಟ್ಟಿರೋ ಅಂಥದ್ದು. ಆ್ಯಂಡ್ ಫಂಕ್ಷನಾಲಿಟಿ ವೈಸ್ ಲಾಕ್, ಅನ್ಲಾಕ್ ಇದು ಬಂದು ಕಾರ್ ಎಲ್ಲಿದೆ ಅನ್ನೋದು ಇಂಡಿಕೇಟ್ ಮಾಡೋಕ್ಕೆ, ಲೈಟ್ ಆನ್ ಮಾಡೋಕ್ಕೆ. ಆ್ಯಂಡ್ ಇದು ಬೂಟ್ ಲಾಕ್ ಏನಿದೆ ಅದನ್ನ ರಿಲೀಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಹಿಂದ್ಗಡೆ ರೆನೋ ಲೋಗೋ ಒಂದು ಬರುತ್ತೆ. ಲಿಟ್ರಲಿ ಮಿನಿ ರಿಮೋಟ್ ಅಂತಲೇ ಅನ್ಬೋದು, ಅಷ್ಟು ದೊಡ್ಡದಾಗಿದೆ. ಟೆಕ್ನೋ ಮತ್ತು ಎಮೋಷನ್ ಸೆಕೆಂಡ್ ಟಾಪ್ ಎಂಡ್ ಮತ್ತು ಟಾಪ್ ಎಂಡ್ ಎರಡಕ್ಕೂ ಕೂಡ 6 ಸಿಂಗಲ್ ಟೋನ್ ಮತ್ತು 4 ಡ್ಯುಯಲ್ ಟೋನ್ ಆಪ್ಷನ್ಸ್ ಬರುತ್ತೆ. ನಿಮ್ಮ ಮುಂದೆ ಇರೋದು ಕೂಡ ಡ್ಯುಯಲ್ ಟೋನೇ. ಅದರಲ್ಲಿ ಯೆಲ್ಲೋ ಕಲರು ಮತ್ತು ರೆಡ್ ಕಲರು ನೆಕ್ಸ್ಟ್ ಲೆವೆಲ್ ಅಟೆನ್ಷನ್ ಸೀಕ್ ಮಾಡುತ್ತೆ ಅಂತ ಹೇಳ್ಬೋದು. ಇಟ್ಸ್ ಅ ಕೈಂಡ್ ಆಫ್ ಪ್ರೀಮಿಯಂ ಕಲರ್ಸ್ ಅಂತಲೇ ಹೇಳ್ಬೋದು ಕಂಪೇರ್ ಟು ದ ರೆಸ್ಟ್ ಆಫ್ ದಿ ಕಲರ್ಸ್. ಒಂಥರ ಅಟ್ರಾಕ್ಟಿವ್ ಲುಕಿಂಗ್ ಸ್ಟ್ಯಾಂಡ್ ಔಟ್ ಕಲರ್ ಬೇಕು ಅಂತಂದರೆ ಯೆಲ್ಲೋ ಮತ್ತು ರೆಡ್ ಕಲರ್ನ ಡೆಫಿನೆಟ್ಲಿ ಚೂಸ್ ಮಾಡ್ಬೋದು. ಅದರಲ್ಲೂ ಡ್ಯುಯಲ್ ಟೋನ್ ಅಂತೂ ನೆಕ್ಸ್ಟ್ ಲೆವೆಲ್ ಕಾಂಟ್ರಾಸ್ಟ್ ಕೊಡುತ್ತೆ. ಆ್ಯಂಡ್ ಡಿಸೈನ್ ವೈಸ್ ಫ್ರಂಟ್ ಫೇಶಿಯ ಟಾಪ್ ಎಂಡ್ ಮತ್ತು ಸೆಕೆಂಡ್ ಟಾಪ್ ಎಂಡ್ಗೂ ಅಂತ ಏನು ಮೇಜರ್ ಡಿಫ್ರೆನ್ಸ್ ಕಾಣಲ್ಲ. ಒಂದೆರಡು ಫೀಚರ್ಸ್ ಬಿಟ್ಟರೆ ಕೆಳಗಡೆ ನಿಮಗೆ ಇಂಡಿಕೇಟರ್ ವರ್ಕ್ ಆಗ್ತಿರೋದು ನೋಡ್ಬೋದು. ಹ್ಯಾಲೋಜನ್ ಕೊಟ್ಟಿದ್ದಾರೆ ಆ್ಯಂಡ್ LED DRL ಕೂಡ ಕೊಟ್ಟಿದ್ದಾರೆ. ಸೊ ಒಂದೇ ಯೂನಿಟಲ್ಲಿ ಎರಡನ್ನೂ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಸ್ಮಾಲ್ ಸ್ಲೀಕ್ ಗ್ರಿಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ 2D ರೆನೋ ಲೋಗೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹೆಡ್ಲ್ಯಾಂಪ್ ಯೂನಿಟಿಗೆ ಕಂಪ್ಲೀಟ್ ಗ್ಲಾಸ್ ಬ್ಲ್ಯಾಕ್ ಗಾರ್ನಿಶಿಂಗ್ ಎಲ್ಲ ಕೊಟ್ಟಿದ್ದಾರೆ ಒಂದು ಪ್ರೀಮಿಯಂ ವೈಬ್ಗೆ. ಆ್ಯಂಡ್ LED ಹೆಡ್ಲ್ಯಾಂಪ್ ಇದು ರೆನೋನವರು ಇದನ್ನ ಟ್ರೈ ಆಕ್ಟಾ LED ಪ್ಯೂರ್ ವಿಷನ್ ಹೆಡ್ಲ್ಯಾಂಪ್ ಅಂತ ಹೇಳ್ತಾರೆ. ನೈಟ್ ಟೈಮಲ್ಲಿ ಒಳ್ಳೆ ಥ್ರೋ ಕೊಡುತ್ತೆ. ಟೋಟಲ್ ಆಗಿ 3 ಪಾಟ್ ನೋಡ್ಬೋದು, ಹಾಗಾಗಿನೇ ಟ್ರೈ ಆಕ್ಟಾ ಅಂತ ಹೇಳುವಂಥದ್ದು. 2 ಚೇಂಬರ್ ಏನಿದೆ ಅದು ಲೋ ಬಿಮಿ ಕೊಟ್ಟಿದ್ದಾರೆ. ಲಾಸ್ಟ್ ಒನ್ ಬಂದು ಹೈ ಬಿಮಿ ಕೊಟ್ಟಿರೋಂಥದ್ದು. ಫಾಗ್ ಲ್ಯಾಂಪ್ ಒಂದು ಮಿಸ್ ಔಟ್ ಆಗುತ್ತೆ. ಆ್ಯಂಡ್ ಟಾಪ್ ಎಂಡ್ ತೊಗೊಂಡ್ರೆ ಇಲ್ಲಿ ಫ್ರಂಟ್ ಕ್ಯಾಮ್ರಾ ಕೂಡ ಪ್ರೊವೈಡ್ ಮಾಡ್ತಾರೆ ನಿಮಗೆ. ಆ್ಯಂಡ್ ಟೋಯಿಂಗು ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಕಿಟ್ ಪ್ಲೇಟ್ ಕೂಡ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. ಕಾರ್ ಡೈಮೆನ್ಷನ್ಸ್ ಬಂದರೆ 3.9 ಮೀಟರ್ಸ್ ಲೆಂತು, 1.7 ಮೀಟರ್ಸ್ ವಿಡ್ತ್ ಆ್ಯಂಡ್ 1.6 ಮೀಟರ್ಸ್ ಹೈಟ್ ಆ್ಯಂಡ್ 2.5 ಮೀಟರ್ಸ್ ವೀಲ್ ಬೇಸ್ ಬರುತ್ತೆ. ವೀಲ್ ಬೇಸ್ ಅಂತಂದರೆ ಈ ವೀಲ್ ಮಧ್ಯದಿಂದ ಹಿಂದ್ಗಡೆ ವೀಲ್ ಮಧ್ಯಕ್ಕೆ ಆ ಲೆಂತ್ ಏನಿದೆ ಅದನ್ನ ವೀಲ್ ಬೇಸ್ ಅಂತ ಹೇಳ್ತಾರೆ. ವೀಲ್ ಬೇಸ್ ಎಷ್ಟು ದೊಡ್ಡದಾಗಿರುತ್ತೋ ಕ್ಯಾಬಿನ್ ಸ್ಪೇಸ್ ಅಷ್ಟು ಚೆನ್ನಾಗಿರುತ್ತೆ. ವೀಲ್ ಬೇಸ್ ಆಕ್ಚುಲಿ ಇಟ್ಸ್ 4 ಮೀಟರ್ಸ್ ಸ್ಟ್ಯಾಂಡರ್ಡ್ಸ್ ವೈಸ್ ಇಟ್ಸ್ ಪ್ರಿಟಿ ಗುಡ್ ಅಂತಾನೆ ಹೇಳ್ತೀನಿ. ಅಂಡ್ ದಿಸ್ ಈಸ್ ಅ ವೆರಿ ಪ್ರಾಕ್ಟಿಕಲ್ ಕಾರ್ ಆಸ್ ವೆಲ್. ಯಾಕೆ ಅಂತಂದ್ರೆ ಒಂದು 205 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ, ವಿಚ್ ಇಸ್ ವೇ ಮೋರ್ ಸಫಿಷಿಯಂಟ್ ಫಾರ್ ಅವರ್ ಇಂಡಿಯನ್ ರೋಡ್ಸ್. ಅಂಡ್ ಇವನ್ 5 ಜನ ಕೂಡ ಸೀಟಿಂಗ್ ಆದಾಗ ಸಸ್ಪೆನ್ಷನ್ ಕೂಡ ತುಂಬಾ ಡ್ರಾಪ್ ಆಗಲ್ಲ. ಸೊ ಹಾಗಾಗಿನೇ ದಟ್ ಗ್ರೌಂಡ್ ಕ್ಲಿಯರೆನ್ಸ್ ಮೇಕ್ಸ್ ಅಪ್ ಅಂತ ಹೇಳ್ತೀನಿ. ಅಂಡ್ ಫಂಕ್ಷನಲ್ ರೂಫ್ ರೈಲ್ ಕೊಟ್ಟಿರೋ ಅದು ಕೂಡ 50 kg ಲೋಡ್ ತಗೊಳತ್ತೆ. ನಿಮಗೆ ಬೂಟ್ ಸ್ಪೇಸ್ ಸಾಲಲ್ಲ ಅಂತಂದರೆ ಡೆಫಿನೆಟ್ಲಿ ರೂಫ್ ರೈಲ್ ಮೇಲೆ ರೂಫ್ ರ್ಯಾಕ್ ಹಾಕೊಂಡು ಎಕ್ಸ್ಟ್ರಾ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಅಂತೂ ಮಾಡ್ಬೋದು. ಸೊ ಪ್ರಾಕ್ಟಿಕ್ಯಾಲಿಟಿ ಆ್ಯಂಡ್ ಕ್ಯಾರಿಂಗ್ ಕೆಪಾಸಿಟಿ ವೈಸ್ ಕೂಡೋಸ್ ಅಂತ ಹೇಳ್ತೀನಿ. ಆ್ಯಂಡ್ ಡ್ಯುಯಲ್ ಟೋನ್ ಕಾಂಟ್ರಾಸ್ಟ್ಗೆ ಮಿರರ್ಗೂ ಬ್ಲ್ಯಾಕ್ ಆ್ಯಂಡ್ ಫಿನಿಶ್ ಕೊಟ್ಟಿದ್ದಾರೆ, ಅದು ಕೂಡ ಗ್ಲಾಸ್ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಸೊ ಮೇಂಟೆನೆನ್ಸ್ ವೈಸ್ ಸ್ವಲ್ಪ ನಿಮಗೆ ಕಷ್ಟ ಅಂತ ಅನಿಸುತ್ತೆ, ಬಿಕಾಸ್ ಸ್ಮಾಲ್ ಸ್ಕ್ರ್ಯಾಚಸ್ ಕೂಡ ತುಂಬ ಫಾಸ್ಟಾಗಿ ಕಾಣುತ್ತೆ. ನಿಮಗೆ ಬೇಕು ಅಂತಂದರೆ PPF ಎಲ್ಲ ಮಾಡಿಸ್ಕೋಬೋದು. ಅಂಡ್ ಇಂಡಿಕೇಟರ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಇದಕ್ಕೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಅಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡೂ ಬರುತ್ತೆ. ವೀಲ್ಸಿಗೆ ಬಂದ್ರೆ ದಿಸ್ ಈಸ್ ಅ ಡಿಸ್ಕವರಿ ಫ್ಲೆಕ್ಸ್ ವೀಲ್ಸ್ ಅಂತ ಹೇಳ್ತಾರೆ ರೆನೋನವರು. ಇಟ್ಸ್ ಅ ಕೈಂಡ್ ಆಫ್ ಅಲಾಯ್ ವೀಲ್ ತರ ವೈಬ್ ಕೊಡುತ್ತೆ, ಬಟ್ ಡೆಫಿನೆಟ್ಲಿ ಅಲಾಯ್ ವೀಲ್ ಅಲ್ಲ, ಬಿಕಾಸ್ ನೋಡ್ತಿರ್ಬೋದು ಇಲ್ಲಿ. ಸೊ ಕವರಿಂಗ್ಸ್ ಕೊಟ್ಟಿರೋಂಥದ್ದು, ಬಟ್ ಸ್ಟಿಲ್ ಡೆಫಿನೆಟ್ಲಿ ಇಟ್ಸ್ ಲುಕ್ಸ್ ಕೂಲ್ ಅಂತಾನೆ ಹೇಳ್ತೀನಿ. ಅಂಡ್ ಟೈರ್ ಸೈಜ್ ಬಂದು 195/60 or 16 ಇಂಚ್ ಕೊಟ್ಟಿದ್ದಾರೆ. ಟಾಪ್ ಎಂಡಲ್ಲಿ ಏನು ಬರುತ್ತೆ ಸೇಮ್ ಕೈಂಡ್ ಆಫ್ ವೀಲೇನೆ ಇದು. ಮುಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ಥ್ರೋ ದ ಕಾರ್ ಕ್ಲಾಡಿಂಗ್ ಕೂಡ ರನ್ ಆಗೋದು ನೋಡ್ಬೋದು ನೀವು, ಲೈಕ್ ಬೇಸಿಕ್ಲಿ ವೀಲ್ ಆರ್ಚಸ್ ಥ್ರೂ. ಸೊ ದಟ್ ಆ ಒಂದು SUV ಸ್ಟ್ಯಾಂಡ್ಸ್ ಡೆಫಿನೆಟ್ಲಿ ಕೊಡುತ್ತೆ. ಆ್ಯಂಡ್ ಗ್ಲಾಸ್ ಬ್ಲ್ಯಾಕಲ್ಲಿ ಡೋರ್ ಹ್ಯಾಂಡಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಂದು ಡ್ಯುಯಲ್ ಟೋನ್ ಕಾಂಟ್ರಾಸ್ಟ್ಗೆ ರೂಫ್ ನೋಡ್ತಿರ್ಬೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿರೋದು. ಆ್ಯಂಡ್ ಇವನ್ ಶಾರ್ಕ್ ಫಿನ್ ಆ್ಯಂಟೆನಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. 40 ಲೀಟ್ರು ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಆ್ಯಂಡ್ ಒಂದು 16 ಕಿಲೋಮೀಟ್ರು ಸಿಟಿಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಒಂದು 20 ಕಿಲೋಮೀಟರ್ ಮೈಲೇಜು ಹೈವೇಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಡಿಪೆಂಡಿಂಗ್ ಅಪಾನ್ ಯುವರ್ ಡ್ರೈವಿಂಗ್. ತುಂಬ ನೀವು ನಾರ್ಮಲಾಗಿ ಡ್ರೈವ್ ಮಾಡಿದ್ರೆ ಇನ್ನೂ ಜಾಸ್ತಿನೇ ಮೈಲೇಜ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಬಿಕಾಸ್ ದಿಸ್ 1 ಲೀಟರ್ ಇಂಜಿನ್. ಬಟ್ ನೀವು ಓವರ್ಟೇಕ್ ಜಾಸ್ತಿ ಮಾಡ್ತೀನಿ, ಕಂಟಿನ್ಯೂಸ್ ಪರ್ಫಾರ್ಮೆನ್ಸ್ ರೇಂಜಿಗೆ ತುಳಿತೀನಿ ಅಂತಂದರೆ ಮೈಲೇಜ್ ಇನ್ನೂ ಜಾಸ್ತಿನೇ ಡ್ರಾಪ್ ಆಗುತ್ತೆ. ಸೊ ಎಸ್, ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಹೌ ಯು ಡ್ರೈವ್ ಮೈಲೇಜು. ಆ್ಯಂಡ್ ರಿಯರ್ ಸ್ಪಾಯ್ಲರ್ ಕೂಡ ಹೆವಿ ಸ್ಪೋರ್ಟಿ ವೈಬ್ ಕೊಡುತ್ತೆ ಅಂತ ಹೇಳ್ಬೋದು. ಒಂದು ಟ್ರೀಟ್ಮೆಂಟು ಮತ್ತು ಡಿಸೈನ್ ಪ್ಯಾಟ್ರನ್ ಇದೆಯಲ್ಲ,
ಕ್ರೇಜಿ ಅಂತ ಹೇಳ್ತೀನಿ. ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ವಾಷರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ವಿಂಡ್ ಸ್ಕ್ರೀನ್ನ ಕ್ಲೀನ್ ಮಾಡೋಕ್ಕೆ ಲೈಕ್ ತುಂಬ ಏನಾದ್ರು ಡರ್ಟ್ ಇತ್ತು ಅಂತಂದರೆ ಅದನ್ನು ಸಹ ಕ್ಲೀನ್ ಮಾಡ್ಬೋದು. ವೈಪರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಟೈಲ್ ಲ್ಯಾಂಪಿಗೆ ಬಂದರೆ ಸಿ ಶೇಪಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ರೆನೋನ ಬ್ಯಾಡ್ಜಿಂಗ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಟೆನ್ಷನ್ ಟು ಡೀಟೇಲ್ ಚೆನ್ನಾಗಿ ಮಾಡಿದ್ದಾರೆ ರೆನೋನವರು. ಆ್ಯಂಡ್ ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಬಂಪರ್ ಕೂಡ ಕಂಪ್ಲೀಟ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದ್ದಾರೆ. ಒಂದು ವಿಜುವಲ್ ಬಲ್ಕ್ನ ರೆಡ್ಯೂಸ್ ಮಾಡೋಕ್ಕೆ. ಸೇಮ್ ಕಲರ್ ಕೊಟ್ಟರೆ ಸಿಕ್ಕಾಪಟ್ಟೆ ಬಲ್ಕ್ ಅನ್ಸುತ್ತೆ ಗಾಡಿ, ಬಟ್ ಡಿಫ್ರೆಂಟ್ ಕಾಂಟ್ರಾಸ್ಟ್ ಯೂಸ್ ಮಾಡಿದಾಗ ಒಂದು ಬಲ್ಕ್ ರೆಡ್ಯೂಸ್ ಕೂಡ ಆಗುತ್ತೆ ಆ್ಯಂಡ್ ಇವನ್ ಅಟ್ರಾಕ್ಟಿವ್ ಲುಕ್ ಕೂಡ ಕೊಡುತ್ತೆ ಕಾರ್ಗೆ. 2D ರೆನೋ ಲೋಗೋ ಕೊಟ್ಟಿದ್ದಾರೆ, ಕೈಗಾರ್ ಬ್ಯಾಡ್ಜಿಂಗ್ ಇದೆ ಆ್ಯಂಡ್ ಬಂಪರಲ್ಲಿ 1 2 3 ಟೋಟಲ್ಗೆ 3 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ರಿವರ್ಸ್ ಕ್ಯಾಮ್ರಾ ಇರಬೇಕಲ್ಲ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ರಿವರ್ಸ್ ಕ್ಯಾಮ್ರಾ. ಆ್ಯಂಡ್ ಇವನ್ ಕೆಳಗಡೆ ಸ್ಕಿಟ್ ಪ್ಲೇಟ್ ಕೂಡ ಆ್ಯಕ್ಚುಲಿ ಸಿಲ್ವರಲ್ಲಿ ಫಿನಿಶ್ ಮಾಡಿದ್ದಾರೆ ಆ್ಯಂಡ್ ರಿಫ್ಲೆಕ್ಟರ್ಸ್ ಕೂಡ ಅದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಕಲರ್ ಕಾಂಬಿನೇಷನ್ ವೈಸ್ ರೆನೋ ಹ್ಯಾವ್ ಪ್ಲೇಡ್ ಪ್ರಿಟಿ ವೆಲ್ ಅಂತಲೇ ಹೇಳ್ತೀನಿ. ಬೂಟ್ ಓಪನ್ ಮಾಡೋಣ ಇವಾಗ. ಬೂಟ್ ಓಪನ್ ಮಾಡಿದ್ರೆ 405 ಲೀಟ್ರ್ ಬೂಟ್ ಗುರು. ಇಟ್ಸ್ ಅ ವೇ ಸಫಿಷಿಯಂಟ್ ಬೂಟ್ ಅಂತ ಹೇಳ್ತೀನಿ ನಾನು. ಬಿಕಾಸ್ ಸಬ್ ಕಾಂಪ್ಯಾಕ್ಟ್ ಎಸ್ ಯು ವಿಂದ ತೊಗೊಂಡ್ರೆ ಯಾವ ಕಾರಲ್ಲೂ ನಿಮಗೆ ಇಷ್ಟೊಂದು ಬೂಟ್ ಸ್ಪೇಸ್ ಸಿಗೋಲ್ಲ. ಸೊ ಹಾಗಾಗಿನೇ ಹೇಳ್ತಾ ಇರೋದು. ಆ್ಯಂಡ್ 60/40 ರಿಯರ್ ಸ್ಪ್ಲಿಟ್ ಸೀಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಈ ಒಂದು ಡೆಪ್ತ್ ಇದೆಯಲ್ಲ ಸಿಕ್ಕಾಪಟ್ಟೆ ಆಳ ಇದೆ. ಸೊ ತುಂಬ ಭಾರದ ಲಗೇಜ್ ಇಟ್ರಿ ಅಂತಂದಾಗ ಎತ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಬಟ್ ಡೆಪ್ತ್ ಇರೋದ್ರಿಂದನೇ ಬೂಟ್ ಸ್ಪೇಸ್ ಜಾಸ್ತಿ ಆಗಿರೋದು. ಆ್ಯಂಡ್ ಪಾರ್ಸಲ್ ಟ್ರೇ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಓಕೆ, ಇಲ್ಲೊಂದು ಹುಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಎಕ್ಸ್ಟ್ರಾ ಲಗೇಜ್ ಇಟ್ಕೊಳ್ಳೋಕ್ಕೆ. ಇವನ್ ಈ ಸೈಡ್ ಕೂಡ ಇನ್ನೊಂದು ಹುಕ್ ಕೊಟ್ಟಿದ್ದಾರೆ. ದಟ್ಸ್ ಪ್ರಾಕ್ಟಿಕಲ್ ಥಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ಸ್ಪೇರ್ ಟೈರ್ ಬಂದು ಇಟ್ಸ್ ಅ ಸ್ಮಾಲರ್ ಸೈಜ್ ಗೈಸ್. ಬಿಕಾಸ್ ಸ್ಟೀಲ್ ವೀಲ್ ಕೊಟ್ಟಿರೋದ್ರಿಂದ ಡೆಫಿನೆಟ್ಲಿ ಸ್ಮಾಲರ್ ಸೈಜ್ ಇರುತ್ತೆ. 165/80 R14 ಇಂಚ್ ಕೊಟ್ಟಿದ್ದಾರೆ. ಇಟ್ಸ್ ಅ ಸ್ಟೀಲ್ ವೀಲ್ ಆ್ಯಸ್ ವೆಲ್. ಆ್ಯಂಡ್ ರೆಡ್ಡರಿ ಮಾರ್ಕಿಂಗ್ ಕೂಡ ಮಾಡಿದ್ದಾರೆ. ಆ್ಯಕ್ಚುಲಿ ಕ್ಲೋಸ್ ಮಾಡೋಣ ಇವಾಗ ಡೈರೆಕ್ಟಾಗಿ ಹಿಂದ್ಗಡೆಗೆ ಹೋಗೋಣ. ಇಲ್ಲೂ ಕೂಡ ಒಂದು ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ ನೀವು, ಆ ಒಂದು ಡಿಫ್ರೆಂಟ್ ಕಾಂಟ್ರಾಸ್ಟ್ಗೆ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಬಾಟಲ್ ಹೋಲ್ಡರ್ ಪ್ಲೇಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ, ಬಟ್ ಡ್ಯುಯಲ್ ಟೋನ್ ಸೀಟ್ಸ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ, ಬಟ್ ಕವರ್ ಹಾಕಿರೋದ್ರಿಂದ ಅದನ್ನ ಮೇಲೆ ತಳ್ಳೋಕ್ಕಾಗ್ತಿಲ್ಲ. ಬಟ್ ಎಸ್, 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಸೆಂಟರ್ ಆರ್ಮ್ರೆಸ್ಟ್ ವಿತ್ ಕಪ್ ಹೋಲ್ಡರ್ಸ್ ಆ್ಯಂಡ್ ಫೋನ್ ಕೂಡ ಇಲ್ಲಿ ಇಟ್ಕೋಬೋದು. ಐಸೋಫಿಕ್ಸ್ ಆ್ಯಂಕರ್ಸ್ ಈ ಕಡೆ ಮತ್ತು ಆ ಕಡೆ 2 ಕಡೆನೂ ಕೊಟ್ಟಿದ್ದಾರೆ. ಆ್ಯಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಇಲ್ಲಿ ಬರುತ್ತೆ. ಆ್ಯಂಡ್ ಇವನ್ ಸೀಟ್ ಪಾಕೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಡ್ರೈವರ್ ಒಂದೇ ಸೈಡ್ ಇರೋದು, ಡ್ರೈವರ್ ಸೈಡ್ ಇಲ್ಲ ಗುರು. ರಿಯರ್ AC ವೆಂಟ್ ಇದೆ ಆ್ಯಂಡ್ ಅದನ್ನ ಸರ್ಕ್ಯುಲೇಷನ್ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು. ಕೆಳಗಡೆ 12 ವೋಲ್ಟ್ ಪೋರ್ಟ್ ಒಂದು ಕೊಟ್ಟಿದ್ದಾರೆ. ಬಟ್ ಖುಷಿಯಾಗೋ ವಿಷಯ ಏನು ಅಂತಂದರೆ ಮಧ್ಯದಲ್ಲಿ ಕೂತ್ಕೊಳ್ಳೋರ್ಗೂ ಲೆಗ್ ಸ್ಪೇಸಿಂಗ್ ಇಶ್ಯೂ ಆಗಲ್ಲ. ಬಿಕಾಸ್ ಫ್ಲೋರ್ ಏನಿದೆ ಕಂಪ್ಲೀಟ್ಲಿ ಫ್ಲಾಟ್ ಇದೆ. ಸೊ ಹಾಗಾಗಿನೇ. ಬಟ್ ಏನು ಅಂತಂದರೆ ಸ್ವಲ್ಪ ಹಿಂದಕ್ಕೆ ಸ್ಟ್ರೆಚ್ ಆಗಿರೋದ್ರಿಂದ ಈ ಒಂದು AC ಯೂನಿಟ್ ಹೈಟ್ ಇರೋರು ಲೆಫ್ಟ್ ಸೈಡ್ ಕೂತ್ಕೊಂಡ್ರೆ ಬೆಟರು, ಮೀಡಿಯಂ ಹೈಟ್ ಇರೋರು ಮಧ್ಯದಲ್ಲಿ ಕೂತ್ಕೊಂಡ್ರೆ ಇಟ್ ವುಡ್ ಬಿ ಬೆಟರ್ ನನ್ನ ಪ್ರಕಾರ. ಸೊ ಸ್ಪೇಸಿಂಗ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅನ್ನೋದು. 6 ಏರ್ ಬ್ಯಾಗಿಗೆ ಕರ್ಟನ್ ಏರ್ ಬ್ಯಾಗ್ದು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಹ್ಯಾಂಡಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಸೆಂಟ್ರಲ್ ಕ್ಯಾಬಿನ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಮುಂದ್ಗಡೆ ಒಂದು ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಇವನ್ ಆ ಸೈಡ್ ಕೂಡ ಹ್ಯಾಂಡಲ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಕ್ಯಾಬಿನ್ ಆ್ಯಕ್ಚುಲಿ ವೈಡ್ ಇದೆ. ನಂತರ ಒಂದು ಮೀಡಿಯಂ ಫಿಟ್ ಇದ್ದೀರಾ ಅಂತಂದರೆ 3 ಜನ ತುಂಬ ಕಂಫರ್ಟಬಲ್ ಆಗಿ ಕೂರ್ಬೋದು. ಆ್ಯಂಡ್ ಇವನ್ ಹೆಡ್ ರೂಮ್ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. 5'10", 5'11" ಇರೋರು ಕೂಡ ತುಂಬ ಕಂಫರ್ಟಬಲ್ ಆಗಿ ಕೂರ್ಬೋದು ನನ್ನ ಪ್ರಕಾರ. ಆ್ಯಂಡ್ ದಿಸ್ ಈಸ್ ದ ಡ್ಯಾಶ್ ಬೋರ್ಡ್ ಲೇಔಟ್ ಗೈಸ್. ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ವಿಚ್ ಲುಕ್ಸ್ ಕೂಲ್ ಆ್ಯಂಡ್ ಪ್ರೀಮಿಯಂ ವೈಬ್ ಡೆಫಿನೆಟ್ಲಿ ಕೊಡುತ್ತೆ ಅಂತಲೇ ಹೇಳ್ತೀನಿ ನಾನು. ಡೋರ್ ಲಾಕ್ ಮತ್ತು ಅನ್ಲಾಕ್ ಮಾಡೋಕ್ಕೆ ಇಲ್ಲಿ ಈ ಥರದ್ದು ಕೊಟ್ಟಿದ್ದಾರೆ, ಸ್ಟಿಕ್ ಟೈಪು. ಆ್ಯಂಡ್ ಗ್ರೇ ಫಿನಿಷಲ್ಲಿ ಕೊಟ್ಟಿದ್ದಾರೆ ಇನ್ನರ್ ಡೋರ್ ಹ್ಯಾಂಡಲ್ಸ್ ಎಲ್ಲ. ಸೇಫ್ಟಿ ಲಾಕಿಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕಾಣುತ್ತಾ ಸಿಂಬಲು, ಇದು ಮೇಲ್ಗಡೆ ಅನ್ಲಾಕು, ಕೆಳಗಡೆಗೆ ಮಾಡಿದ್ರೆ ಲಾಕು. ಹಿಂದ್ಗಡೆ ಯಾವ್ದಾದ್ರು ಮಕ್ಳನ್ನ ಕೂರಿಸಿದ್ರ ಅಂತಂದರೆ ಲಾಕ್ ಮಾಡ್ಕೊಂಬಿಡಿ. ಸೊ ದಟ್ ಮಕ್ಕಳು ಒಳಗಡೆಯಿಂದ ಡೋರ್ ಹ್ಯಾಂಡಲಿಂಗ್ ಎಳಿದ್ರು ಕೂಡ ಡೋರ್ ಓಪನ್ ಆಗಲ್ಲ, ಡೋರ್ ಅನ್ಲಾಕಲ್ಲಿ ಇದ್ರು ಕೂಡ. ಸೊ ಅದೊಂದು ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರೋದು. ಸೊ ಸೇಫ್ಟಿ ಅಂತ ತೊಗೊಂಡ್ರೆ ದಿಸ್ ಈಸ್ ಅ ವೆರಿ ಪ್ರಿಟಿ ಸೇಫರ್ ಕಾರ್ ಗೈಸ್. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಇಲ್ಲೂ ಕೂಡ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ. ಬಟ್ ಡ್ರೈವರ್ ವಿಂಡೋಗೆ 1 ಟಚ್ ಅಪ್ ಆ್ಯಂಡ್ ಡೌನ್ 2 ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಇವನ್ ಇಲ್ಯುಮಿನೇಷನ್ಸ್ ಕೂಡ ಕೊಟ್ಟಿದ್ದಾರೆ, ಕಾಣುತ್ತಾ? ಎಸ್, ಫ್ರಂಟ್ 2 ಪವರ್ ವಿಂಡೋಸ್ಗೂ ಇಲ್ಯುಮಿನೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಮಿರರ್ ಕಂಟ್ರೋಲ್ಸು ಮತ್ತು ಅಡ್ಜಸ್ಟ್ಮೆಂಟಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಅದೇ ಸೇಮ್ ಗ್ರೇ ಫಿನಿಶ್ ನೋಡ್ತೀರಾ ಇನ್ನರ್ ಡೋರ್ ಹ್ಯಾಂಡಲ್ಸ್ಗೆ. ಆ್ಯಂಡ್ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಡ್ರೈವರ್ ಸೀಟ್ಗೆ. ದಟ್ಸ್ ಅ ಗುಡ್ ಥಿಂಗ್. ಸೊ ಇಟ್ಸ್ ಮ್ಯಾನ್ಯುಯಲಿ 8 ವೇ ಅಡ್ಜಸ್ಟಬಲ್ ಸೀಟ್ಸು. ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟು, ಇನ್ಕ್ಲಿನೇಷನು, ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು. ಆ್ಯಂಡ್ ಇವನ್ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇಂಟರ್ನಲಿ ಟ್ಯಾಂಕ್ ಲೀಡ್ ಓಪನ್ ಮಾಡೋಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಹೆಡ್ಲೈಟ್ ಲೆವೆಲರಿಗೆ ಇಲ್ಲಿ ಕೊಟ್ಟಿದ್ದಾರೆ. ಬಾನೆಟ್ ಓಪನ್ ಮಾಡಬೇಕು ಅಂದರೆ ಇಲ್ಲಿ ಒಳಗೆ ಇನ್ನೊಂದು ಬಟನ್ ಬರುತ್ತೆ ಗೈಸ್, ಅಲ್ಲಿ ಇವರು ಹೇಳಿದ್ರೆ ಬಾನೆಟ್ ಓಪನ್ ಆಗುತ್ತೆ. ಆ್ಯಂಡ್ ಇಂಟರ್ಮೀಡಿಯೇಟ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ ವೈಪರ್ಗೆ. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ವೈಸ್ ಟಿಲ್ಟ್ ಫಂಕ್ಷನ್ ಒಂದಿದೆ, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ. ಮೀಡಿಯಾ ರಿಲೇಟೆಡ್ AM FM ಅದನ್ನ ಬ್ರೌಸ್ ಮಾಡೋಕ್ಕಾಗಿರ್ಬೋದು, ಕಾಲ್ ಪಿಕಪ್, ಡಿಕ್ಲೈನ್, ವಾಲ್ಯೂಮ್ ರಿಲೇಟೆಡ್ ಅದ್ರದ್ದು ಕೊಟ್ಟಿದ್ದಾರೆ. ಆ್ಯಂಡ್ 2D ರೆನೋ ಲೋಗೋ ಇಲ್ಲಿ ಸ್ಟೇರಿಂಗ್ ಮೇಲೆ ಕೂಡ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಸಣ್ಣ MID ಇದೆ. ಆ್ಯಂಡ್ ಇವಾಗ ಸದ್ಯಕ್ಕೆ ಇಲ್ಲಿ ರೇಂಜ್ ಹೇಳ್ತಾ ಇದೆ, ಮೇಲ್ಗಡೆ ಡಿಜಿಟಲ್ ಸ್ಪೀಡ್ ಹೇಳುತ್ತೆ. ಆ್ಯಂಡ್ ಇಲ್ಲಿ ಯಾವ ಡೋರ್ ಓಪನ್ ಆಗಿದೆ ಎಕ್ಸಾಕ್ಟ್ಲಿ ಅನ್ನೋದು ಕೂಡ ತೋರಿಸುತ್ತೆ. ನೋಡಿ ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ. ಬ್ರೌಸ್ ಮಾಡೋಕ್ಕೆ ಇಲ್ಲಿ ಸಣ್ಣ ಒಂದು ಕಡ್ಡಿ ಕೊಟ್ಟಿದ್ದಾರೆ, ಅದನ್ನ ಬ್ರೌಸ್ ಮಾಡೋಣ. ರೇಂಜ್ ಆಯಿತು, ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್ ಹೇಳುತ್ತೆ, ಆವರೇಜ್ ಫ್ಯೂಲ್ ಕನ್ಸಂಪ್ಷನ್ ಆಫ್ ಫ್ಯೂಲ್ ಯೂಸ್ಡು,
ಆವ್ರೇಜ್ ಅಗೈನ್ ಟೈರ್ ಪ್ರೆಷರ್ ಮಾನಿಟರ್ ಕೂಡ ಇಲ್ಲ ಹೇಳುತ್ತೆ ಅಂತ ಅನ್ಕೋತೀನಿ, ಬಿಕಾಸ್ ಸೆಟ್ ದ ಟೈರ್ ಪ್ರೆಷರ್ ಅಂತ ಹೇಳ್ತದೆ. ಅಪಾರ್ಟ್ ಫ್ರಮ್ ದಟ್ ಟ್ರಿಪ್ ಎ ಆ್ಯಂಡ್ ಟ್ರಿಪ್ ಬಿ, ಸೊ ಇದಿಷ್ಟು ಹೇಳುತ್ತೆ. ಆ್ಯಂಡ್ ಲೆಫ್ಟಲ್ಲಿ RPM ಮೀಟರ್ ಕೊಟ್ಟಿದ್ದಾರೆ, ಮೇಲ್ಗಡೆ ಟೆಂಪ್ರೇಚರ್ ಗೇಜ್ ಇದೆ, ಇಲ್ಲಿ ಬಂದು ಫ್ಯೂಯಲ್ ಗೇಜ್ ಕೊಟ್ಟಿದ್ದಾರೆ. ಆ್ಯಂಡ್ 8-inch ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬರುತ್ತೆ. ಇದಕ್ಕೆ ಆಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಎರಡೂ ಕೂಡ ವೈರ್ಲೆಸ್ ಆಗಿ ಬರುತ್ತೆ. 4 ಸ್ಪೀಕರ್ ಬರುತ್ತೆ. ಟಾಪ್ ಎಂಡ್ಗೆ ಹೋದರೆ 3D ಅರ್ಕಮಿಸ್ ಆಡಿಯೋ ಸಿಸ್ಟಮ್ ಬರುತ್ತೆ. ಅದರಲ್ಲಿ 2 ಟ್ವೀಟರ್ ಕೂಡ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಆ್ಯಂಡ್ ವೆಹಿಕಲ್ಸಿಗೆ ಬಂದರೆ ಡ್ರೈವಿಂಗ್ ಡೇಟಾ ಕೂಡ ಇಲ್ಲಿ ಹೇಳುತ್ತೆ. ಈಕೋ ಸ್ಕೋರಿಂಗ್ ಡೇಟಾ ಇಲ್ಲಿ ಹೇಳತ್ತೆ ನೋಡಿ, ಲೈಕ್ ನೀವು ಆಕ್ಸಲರೇಷನ್ ಯಾವ ಥರ ಮಾಡಿದ್ದೀರಾ, ಗೇರ್ ಶಿಫ್ಟ್ಸ್ ಯಾವ ಥರ ಮಾಡಿದ್ದೀರಾ, ಬೇಸ್ಡ್ ಆನ್ ದಟ್ ಸ್ಕೋರ್ ಇಲ್ಲಿ ಹೇಳುತ್ತೆ. ಆ್ಯಂಡ್ ಈಕೋ ಕೋಚಿಂಗು ಆ್ಯಂಡ್ ಟ್ರಿಪ್ ಡೇಟಾ ಕೂಡ ಇಲ್ಲಿ ಹೇಳುತ್ತೆ, ಲೈಕ್ ಡಿಸ್ಟೆನ್ಸ್, ಆವ್ರೇಜ್ ಫ್ಯೂಲ್ ಕನ್ಸಂಪ್ಷನ್, ಆವ್ರೇಜ್ ಸ್ಪೀಡು. ಸೊ ಎಲ್ಲನೂ ಇನ್ಫೋಟೈನ್ಮೆಂಟ್ ಸ್ಕ್ರೀನಿಂದನೂ ನೋಡ್ಕೋಬೋದು. ಸೆಟ್ಟಿಂಗ್ಸಿಗೆ ಬಂದರೆ ಆಡಿಯೋ ರಿಲೇಟೆಡ್ ಸೆಟ್ಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ, ಆ್ಯಂಡ್ ಡಿಸ್ಪ್ಲೇ ರಿಲೇಟೆಡ್ ಸೆಟ್ಟಿಂಗ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಏನೇನು ಬೇಕೋ ಅದನ್ನೆಲ್ಲ ನೀವು ಸೆಟ್ ಮಾಡ್ಕೋಬೋದು. ಆ್ಯಂಡ್ ಸೆಂಟ್ರಲ್ ಲಾಕಿಂಗ್ ಈಗ ಕೊಟ್ಟಿದ್ದಾರೆ. ಆ್ಯಂಡ್ ಸೆಂಟ್ರಲ್ ಲಾಕಿಂಗ್ ಮಾಡಿದಾಗ ಲೈಟ್ ಬರುತ್ತೆ, ನೋಡ್ತಿರ್ಬೋದು. ದಟ್ಸ್ ಅ ಗುಡ್ ಥಿಂಗ್. ಸೆಂಟ್ರಲ್ ಲಾಕ್ ಆಯ್ತಾ ಇಲ್ವಾ ಅನ್ನೋದು ಇಂಡಿಕೇಶನ್ ಕೊಟ್ಟಿರುವಂಥದ್ದು. ಟ್ರಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಆಟೋಮೆಟಿಕ್ ಏರ್ ಕಂಡೀಷನಿಂಗ್ ಕೊಟ್ಟಿದ್ದಾರೆ. ಆಟೋ ಫಂಕ್ಷನ್ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಾಣುತ್ತಾ? ಸೊ ಆಟೋ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಸರ್ಕ್ಯುಲೇಷನ್ ಟೈಪಿಗೆ ಇಲ್ಲಿ ಕೊಟ್ಟಿದ್ದಾರೆ, AC ಇಲ್ಲಿ ಕೊಟ್ಟಿದ್ದಾರೆ. ಸರ್ಕ್ಯುಲೇಷನ್ ಎಲ್ಲಿಗೆ ಬೇಕು ಅಂತ ಅನ್ನೋದನ್ನ ಈ ಚೂಸ್ ಮಾಡ್ಬೋದು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಏನಾರು ಇಟ್ಕೋಬೋದು, ಮೊಬೈಲ್ ಗಿಬೈಲ್ ಎಲ್ಲ. ಆ್ಯಂಡ್ USB ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ಚಾರ್ಜಿಂಗ್ ಪೋರ್ಟ್ಸ್ ಆ ಥರದ್ದೇನು ಪ್ರೊವೈಡ್ ಮಾಡಿಲ್ಲ. ಆ್ಯಂಡ್ 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಆ್ಯಂಡ್ ರೇಂಜ್ ರೋವರ್ ಇಷ್ಟು ಟೈಪು ನೋಡ್ತಿರ್ಬೋದು. ಸೊ ಈಗ ಒಂಥರ ಸ್ಟೋರೇಜ್ ಸ್ಪೇಸ್ ಆ್ಯಕ್ಚುಲಿ ಇದು. ಈ ಆಮ್ರೆಸ್ಟ್ ಎತ್ಬಿಟ್ರೆ ಡ್ರೈವರ್ದು ಕಂಪ್ಲೀಟ್ ಸ್ಟೋರೇಜ್ ಸ್ಪೇಸ್ ಯೂಸ್ ಮಾಡ್ಬೋದು. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಸೊ ಪ್ರಾಕ್ಟಿಕ್ಯಾಲಿಟಿ ವೈಸ್ ಕೂಡೋಸ್ ರೆನೋ ಕೂಡೋಸ್. ನೀವು ಯೂಸ್ ಮಾಡ್ತಿಲ್ಲ ಅಂತಂದಾಗ ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ, ಸೊ ದಟ್ ಕ್ಲೀನ್ ಲುಕ್ ಬರುತ್ತೆ. ಆ್ಯಂಡ್ ಹ್ಯಾಂಡ್ ಬ್ರೇಕಿಗೆ ಕ್ರೋಮ್ ಟಿಪ್ ಕೂಡ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಕೋಟ್ರಿವರ್ ಸೈಡ್ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಅಗೈನ್ ಮೇಲ್ಗಡೆ ನೋಡಿ, ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಆ್ಯಂಡ್ ಕೆಳಗಡೆ ಒಂದಿಷ್ಟು ಸ್ಟೋರೇಜ್ ಸ್ಪೇಸ್. ಅದು ಕೂಡ ಸಿಕ್ಕಾಪಟ್ಟೆ ಯೂಸ್ ಆಗಿದೆ ಗುರು. ಕೆಳಗಡೆ ಇಲ್ಲಿ ಏನು ಬೇಕೋ ಅಲ್ಲಿ ಇಟ್ಕೋಬೋದು, ಮೇಲ್ಗಡೆ ಅದರಲ್ಲಿ ಡಾಕ್ಯುಮೆಂಟ್ಸ್ ಇಟ್ಕೋಬೋದು. ಆ್ಯಂಡ್ ಮ್ಯಾನ್ಯುವಲ್ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಫ್ರಂಟ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಮೈಕ್ ಕೊಟ್ಟಿದ್ದಾರೆ. ಕಾಲ್ಸ್ ಏನಾದ್ರು ಪಿಕಪ್ ಮಾಡ್ತೀರಾ ಅಂತಂದರೆ ನಿಮ್ಮ ಆಡಿಯೋಸ್ಗಳನ್ನ ಎತ್ಕೊಳ್ಳೋಕ್ಕೆ ಇಲ್ಲಿ ಮೈಕ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸೈಡಲ್ಲಿ ಶೋಲ್ಡರ್ ಸೀಟ್ ಒಂದೇ ಇರೋದು ಸನ್ ಸೈಡಲ್ಲಿ, ಬಟ್ ಈ ಸೈಡ್ ಮಿರರ್ ಒಂದು ಪ್ರೊವೈಡ್ ಮಾಡಿದ್ದಾರೆ. ಇವನ್ ಆ ಸೈಡ್ ಕೂಡ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಕಾರ್ದು ಮೇನ್ ಹಾರ್ಟ್ ಅಂತ ತಗೊಂಡ್ರೆ ಇಂಜಿನ್ನು. ಇದು ಬಂದು 1 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್, ಬಟ್ ನಿಮಗೆ ಟರ್ಬೋ ಬೇಕು ಅಂತಂದರೆ ಈ ವೇರಿಯಂಟಲ್ಲಿ ಅವೈಲಬಲ್ ಇದೆ. ಬಟ್ ನಿಮ್ಮ ಮುಂದೆ ಇರುವಂಥದ್ದು ನ್ಯಾಚುರಲಿ ಆಸ್ಪಿರೇಟೆಡ್ 3 ಸಿಲಿಂಡರ್ ಯೂನಿಟ್. ಆ್ಯಂಡ್ 72 bhp ಪವರ್ ಮತ್ತು 96 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ತುಂಬ ಪವರ್ ಬೇಡ, ನನಗೆ ನಾರ್ಮಲಾಗಿ ಓಡಿಸ್ತೀನಿ, ನಾನು ಫ್ಯಾಮಿಲಿ ಮ್ಯಾನು ಆ ಟೈಪ್ ಓಡಿಸ್ತೀನಿ ಅನ್ನೋರಿಗೆ 1 ಲೀಟರ್ ಇಂಜಿನ್ ಮೇಕ್ಸ್ ಮೋರ್ ಸೆನ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಇಂಜಿನ್ ನಾಯ್ಸ್ ಕ್ಯಾಬಿನ್ ಒಳಗೆ ಕಮ್ಮಿ ಕೇಳಿಸ್ಲಿ ಅಂತ ಇನ್ಸುಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಕಾರ್ದು ಸೇಫ್ಟಿ ಫೀಚರ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. 6 ಏರ್ ಬ್ಯಾಗ್, ABS, EBD, ಟ್ರಾಕ್ಷನ್ ಕಂಟ್ರೋಲ್, ಐಸೋಫಿಕ್ಸ್ ಆ್ಯಂಕರ್ಸು, ರಿಯರ್ ಪಾರ್ಕಿಂಗ್ ಕ್ಯಾಮ್ರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಈ ಥರ ಸುಮಾರು ಸೇಫ್ಟಿ ಫೀಚರ್ಸ್ ಈ ಕಾರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆಲ್ಮೋಸ್ಟ್ 21 ಸೇಫ್ಟಿ ಫೀಚರ್ಸ್ ಏನೋ ಬರುತ್ತೆ ಅಂತ ಅನ್ಕೋತೀನಿ. ಏನೇನು ಕೊಟ್ಟಿದ್ದಾರೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಬಟ್ ಅಪಾರ್ಟ್ ಫ್ರಮ್ ಸೇಫ್ಟಿ ಫೀಚರ್ಸ್, ಬಾಡಿ ಬಿಲ್ಡ್ ಕ್ವಾಲಿಟಿ ಕೂಡ ಆ್ಯಕ್ಚುಲಿ ಕಾರ್ದು ತುಂಬ ಚೆನ್ನಾಗಿದೆ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಸೇಫ್ಟಿ ವೈಸ್ ರೆನೋ ಕಾರ್ ತಗೋತಾ ಇದ್ದೀರಾ ಅಂತಂದರೆ ಯು ಆರ್ ಟೇಕಿಂಗ್ ಸೇಫರ್ ಕಾರ್ ಅಂತಲೇ ಅರ್ಥ. ಕಾರ್ ಪ್ರೈಸಿಂಗ್ ವೈಸ್ ಟೆಕ್ನೋ ವೇರಿಯಂಟ್ ಡ್ಯುಯಲ್ ಟೋನ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ 7,71,000 ಆಗುತ್ತೆ. ಎಕ್ಸ್ ಶೋರೂಮು ಆನ್ ರೋಡ್ ಬ್ಯಾಂಗ್ಳೂರ್ 9,98,000 ಆಗುತ್ತೆ. ಆ್ಯಂಡ್ ಟೆಕ್ನೋ ವೇರಿಯಂಟಲ್ಲಿ ಟರ್ಬೋ ಪೆಟ್ರೋಲ್ ಆಪ್ಷನ್ ಕೂಡ ಇದೆ. ಅದು ಕೂಡ ಆಟೋಮೆಟಿಕಲಿ ಮಾತ್ರ ಸಿಗೋದು. ನ್ಯಾಚುರಲಿ ಆಸ್ಪಿರೇಟೆಡ್ AMTಗೂ ಟರ್ಬೋ ಪೆಟ್ರೋಲ್ CVTಗೂ 1,51,000 ಪ್ರೈಸ್ ಡಿಫರೆನ್ಸ್ ಇದೆ. ಸೊ ಪವರ್ ಜಾಸ್ತಿ ಬೇಕು ಅಂದರೆ ಟರ್ಬೋ ಪೆಟ್ರೋಲ್ ತೊಗೋಬೋದು. ಪವರ್ ಮ್ಯಾಟರ್ ಆಗಲ್ಲ ಅಂತಂದರೆ 1 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ತೊಗೊಳ್ಳೋದು ಬೆಸ್ಟ್. ಟಾಪ್ ವೇರಿಯಂಟ್ ಎಮೋಷನ್ಗೂ ನಾನು ರಿವ್ಯೂ ಮಾಡ್ತಾರೋ ಟಾಪ್ ಸೆಕೆಂಡ್ ವೇರಿಯಂಟ್ ಟೆಕ್ನೋ ವೇರಿಯಂಟ್ಗೂ 1,04,000 ಪ್ರೈಸ್ ಡಿಫರೆನ್ಸ್ ಇದೆ. ಈ ಪ್ರೈಸ್ಗೆ ಟಾಪ್ ವೇರಿಯಂಟಲ್ಲಿ ಟೋಟಲಾಗಿ ಎಕ್ಸ್ಟ್ರಾ 20 ಫೀಚರ್ಸ್ ಬರುತ್ತೆ. ನಿಮ್ಮ ಹತ್ರ ಅಷ್ಟು ಬಜೆಟ್ ಇದ್ದರೆ ವರ್ತ್ ಬೈಯಿಂಗ್ ಟಾಪ್ ವೇರಿಯಂಟ್. ಬಟ್ ನನ್ನ ಹತ್ರ ₹1 ಕೂಡ ಎಕ್ಸ್ಟ್ರಾ ಸ್ಟ್ರೆಚ್ ಮಾಡೋಷ್ಟು ಬಜೆಟ್ ಇಲ್ಲ ಅನ್ನೋರಿಗೆ ಟೆಕ್ನೋ ವೇರಿಯಂಟ್ ಮೇಕ್ಸ್ ಮೋರ್ ಸೆನ್ಸ್. ಇದರಲ್ಲಿ ಬೇಕಾಗಿರೋ ಎಲ್ಲ ನೆಸೆಸಿಟಿ ಫೀಚರ್ಸ್ ಇದೆ. ಆ್ಯಂಡ್ ಇಂಪಾರ್ಟೆಂಟ್ಲಿ ವ್ಯಾಲ್ಯೂ ಫಾರ್ ಮನಿ ಕೋಷನ್ ಪರ್ಫೆಕ್ಟ್ ಆಗಿ ಸೂಟ್ ಆಗೋ ವೇರಿಯಂಟ್ ಇದು. ಸೊ 10 ಲಕ್ಷ ಎಕ್ಸಾಕ್ಟ್ ಬಜೆಟ್ ಇದೆ. ಆ್ಯಂಡ್ ಮಾರ್ಕೆಟಲ್ಲಿ ಬೆಸ್ಟ್ ಪ್ರೈಸಲ್ಲಿ ಪ್ರಾಪರ್ ವ್ಯಾಲ್ಯೂ ಫಾರ್ ಮನಿ ಕಾರ್ ಬೇಕು ಅನ್ನೋರಿಗೆ ರೆನಾಲ್ಟ್ ಕೈಗರ್ ಟೆಕ್ನೋ ವೇರಿಯಂಟ್ ಪರ್ಫೆಕ್ಟ್ ಅನ್ಬೋದು. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ರೆನಾಲ್ಟ್ ಕೈಗರ್ ಟೆಕ್ನೋ ವೇರಿಯಂಟ್ ರಿವ್ಯೂ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಲೇ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಆಲ್ಮೋಸ್ಟ್ 10K ಸಬ್ಸ್ಕ್ರೈಬರ್ಸ್ ಹತ್ರ ಇದ್ದೀವಿ. ಸೊ ಎಸ್, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್. ನನಗೆ ಎಷ್ಟು ಜಾಸ್ತಿ ರೀಚ್ ಸಿಗುತ್ತೋ ಅಷ್ಟು ಫಾಸ್ಟಾಗಿ ಹೊಸ ಕಾರ್ ಕಂಟೆಂಟ್ಸ್ನ ನಾನು ಬೇಗ ಹಾಕೋಕ್ಕೆ ಸಾಧ್ಯ. ಆ್ಯಂಡ್ ಇವನ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಯೂಟ್ಯೂಬಲ್ಲಿ ನಿಮಗೆ ಲಾಂಗ್ ಫಾರ್ಮ್ಯಾಟಲ್ಲಿ ಡೀಟೇಲ್ ರಿವ್ಯೂಗಳು ಸಿಕ್ಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ಕಂಟೆಂಟ್ಸು ಯೂನಿಕ್ ಆಗಿ ತುಂಬ ಫಾಸ್ಟಾಗಿ ರೀಚ್ ಆಗುತ್ತೆ. ಸೊ ಎಸ್ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್. ಆ್ಯಂಡ್ ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.